ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ನಮ್ಮ ಸಂಸ್ಕೃತಿಯಲ್ಲಿನ ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಿಕ ಹಬ್ಬ ಅದು ಮಹಾಶಿವರಾತ್ರಿ. ಮಹಾ ಅಂದರೆ ದೊಡ್ಡದು, ಶಿವ ಅಂದರೆ ಪರಮೇಶ್ವರ, ಮಂಗಳಕರ. ರಾತ್ರಿ ಅಂದರೆ ರಾತ್ರಿ, ಅಂದರೆ ಶಿವನ ಮಹಾರಾತ್ರಿ. ಪ್ರತಿ ವರ್ಷ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಈ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಈ ದಿನ ಭಕ್ತರು ಉಪವಾಸವಿದ್ದು ರಾತ್ರಿ ಪೂರ್ತಿ ಜಾಗರಣೆಯಿಂದ ಶಿವನ ಆರಾಧನೆ ಮಾಡುತ್ತಾರೆ. ವೈಜ್ಞಾನಿಕ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ, ಯೋಗ ಸಂಪ್ರದಾಯದಲ್ಲಿ ಇದನ್ನು ಅಚಲತೆಯ ರಾತ್ರಿ ಎಂದು ಕರೆಯಲಾಗುತ್ತದೆ. ಈ ದಿನ ಗ್ರಹಗಳ ಸ್ಥಾನವು ನಮ್ಮ ಶರೀರದಲ್ಲಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪೌರಾಣಿಕ ಕಥೆಗಳು ಶಿವ ಮತ್ತು ಪಾರ್ವತಿಯ ವಿವಾಹ ಅಥವಾ ಶಿವನು ಹಾಲಾಹಲ ವಿಷವನ್ನು ಸೇವಿಸಿ ಜಗತ್ತನ್ನು ರಕ್ಷಿಸಿದ ದಿನವೆಂದು ಇದನ್ನು ಆಚರಿಸಲಾಗುತ್ತದೆ. ಈ ದಿನ ಉಪವಾಸವಿರುವವರು ಅವಲಕ್ಕಿ, ಹಣ್ಣು ಹಂಪಲು, ಎಳನೀರು ಮತ್ತು ಗಸಗಸೆ ಪಾಯಸದಂತಹ ತಂಪಾದ ಆಹಾರಗಳನ್ನು ಸೇವಿಸುತ್ತಾರೆ. ಮಹಾಶಿವರಾತ್ರಿಯಂದು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸುವುದು ಮತ್ತು ಶಿವಪುರಾಣವನ್ನು ಆಲಿಸುವುದು ವಿಶೇಷ ಪುಣ್ಯವೆಂದು ನಂಬಲಾಗಿದೆ. ಈ ದಿನ ಅನಂತ ಜ್ಯೋತಿರ್ಲಿಂಗ ರೂಪದಲ್ಲಿ ಭಗವಾನ್ ಶಿವನು ಪ್ರತ್ಯಕ್ಷರಾದರು. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಯಾರು ದೊಡ್ಡವರು ಎಂಬುದರ ಬಗ್ಗೆ ವಾದ ಮಾಡಿದರು. ಆಗ ಆಕಾಶದಿಂದ ಅನಂತ ಜ್ಯೋತಿಯ ಕಂಬದಂತೆ ಶಿವನು ಪ್ರತ್ಯಕ್ಷರಾದರು. ಆ ಜ್ಯೋತಿಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಆ ಮಹಾಜ್ಯೋತಿರ್ಲಿಂಗ ಪ್ರತ್ಯಕ್ಷವಾದ ದಿನವೇ ಮಹಾಶಿವರಾತ್ರಿ. ಮತ್ತೊಂದು ನಂಬಿಕೆಯ ಪ್ರಕಾರ ಇದೇ ದಿನ ಶಿವ ಮತ್ತು ಪಾರ್ವತಿಯ ದಿವ್ಯ ವಿವಾಹ ನಡೆದಿದೆ. ಮಹಾಶಿವರಾತ್ರಿ ದಿನ ಭಕ್ತರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡುತ್ತಾರೆ, ದಿನವಿಡೀ ಉಪವಾಸವಿರುತ್ತಾರೆ. ಶಿವಾಲಯಗಳಿಗೆ ಹೋಗಿ ಶಿವಲಿಂಗಕ್ಕೆ ಹಾಲು, ನೀರು, ಅಭಿಷೇಕ ಮಾಡುತ್ತಾರೆ, ಬಿಲ್ವಪತ್ರವನ್ನು ಅರ್ಪಿಸುತ್ತಾರೆ. ಓಂ ನಮಃ ಶಿವಾಯ ಎಂಬ ಪವಿತ್ರ ಮಂತ್ರವನ್ನು ಜಪಿಸುತ್ತಾರೆ. ರಾತ್ರಿ ಪೂರ್ತಿ ಭಜನೆ, ಕೀರ್ತನೆ ಮತ್ತು ಧ್ಯಾನ ನಡೆಯುತ್ತದೆ. ಭಾರತದ ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ಮಹಾಶಿವರಾತ್ರಿ ಭವ್ಯವಾಗಿ ಆಚರಿಸಲಾಗುತ್ತದೆ. ಕಾಶಿ ವಿಶ್ವನಾಥ ಕ್ಷೇತ್ರದಲ್ಲಿ, ಸೋಮನಾಥದಲ್ಲಿ, ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರು ಶಿವನ ದರ್ಶನ ಪಡೆಯುತ್ತಾರೆ. ಈಶಾ ಫೌಂಡೇಶನ್ನಲ್ಲಿ ಸಹ ಆದಿಯೋಗಿಯ ಸಾನ್ನಿಧ್ಯದಲ್ಲಿ ಭಕ್ತರು ಧ್ಯಾನದಲ್ಲಿ ಲೀನರಾಗುತ್ತಾರೆ. ಆದರೆ ಮಹಾಶಿವರಾತ್ರಿ ಕೇವಲ ಹಬ್ಬವಲ್ಲ, ಇದು ನಮ್ಮೊಳಗಿನ ಅಹಂಕಾರವನ್ನು ತ್ಯಜಿಸುವ ದಿನ. ಮನಸ್ಸಿನ ಕತ್ತಲೆಯನ್ನು ಹೋಗಲಾಡಿಸಿ ಆತ್ಮಜ್ಯೋತಿಯನ್ನು ಬೆಳಗಿಸುವ ಪವಿತ್ರ ರಾತ್ರಿ. ಶಿವ ಅಂದರೆ ಸಂಹಾರ ಮಾತ್ರವಲ್ಲ, ಶಿವ ಅಂದರೆ ಸೃಷ್ಟಿ, ಶಾಂತಿ, ಶಕ್ತಿ ಮತ್ತು ಶುದ್ಧ ಚೈತನ್ಯ. ಈ ಮಹಾಶಿವರಾತ್ರಿ ನಿಮ್ಮ ಜೀವನದಲ್ಲಿ ಆರೋಗ್ಯ, ಶಾಂತಿ ಮತ್ತು ಸಮೃದ್ಧಿ ತರಲಿ. ಓಂ ನಮಃ ಶಿವಾಯ. ಧನ್ಯವಾದಗಳು.